ಉಪ್ಪಿ ಸರ್ ಅಂತೂ 3 ಸಿನಿಮಾ ಮಾಡಿದೆ ಸರ್. ಬ್ರಹ್ಮ, ಐ ಲವ್ ಯು. ಸ್ಟೂಡೆಂಟಾ? ನಮ್ಮ ಹೆಂಡತಿ ಸಿಗ್ತಾಳೆ, ಜೊತೆಲೇ ಇರ್ತಾಳೆ, ನಮಗೆ ಎಲ್ಲವನ್ನೂ ಕೊಡ್ತಾಳೆ, ಪ್ರೇಮ 100% ಕೊಡ್ತಾಳೆ, ನಮ್ಮ ಖುಷಿಗಳನ್ನ 100% ಪೂರೈಸ್ತಾಳೆ. ರೋಸ್ ತಗೊಂಡು ಕುತ್ಕೊಂಡು ಯಾವತ್ತಾದ್ರೂ ಐ ಲವ್ ಯು ಕಣೆ ಅಂತೀವ ಸರ್. ಈ ಥಾಟ್ ನಂಗೆ ಬರ್ತಿದೆ ಸರ್. ಉಪ್ಪಿ ಸರ್ ಅಂತಂದ್ರೆ ಏನ್ರಿ ನಿಮ್ ಥಾಟು? ಹೆಂಡತಿಗೆ ಐ ಲವ್ ಯು ಹೇಳೋದೇ ಐ ಲವ್ ಯು ಸರ್ ಅಂತ. ಐ ಲವ್ ಯು ಧಾರ್ಮಿಕ. ಸಿನಿಮಾನ 6 ಗಂಟೆ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಓಡ್ತಿದ್ದೆ ನಾನು. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಅಂತ ಓಡ್ತಿದ್ದೆ ಸರ್. ಇದು ಕಲ್ತ್ಕೊಂಡ್ ಬಂದಿದ್ದೀನಿ ಸರ್. ಯಾವತ್ತು ನಾನು ಸರ್ ಎಂತೆಂಥ ಡೈರೆಕ್ಟರ್ ಇದೆ ಸರ್ ನಮ್ಮ ಕನ್ನಡದಲ್ಲಿ, ಕಮ್ಮಿ ಇದ್ದಾರೆ. ಅವಕಾಶಗಳು ಸಿಗದೆ ಇರ್ಬೋದು. ಪವನ್ ಒಡಿಯಾರು, ಭರ್ಜರಿ ಚೇತನ್, ಸೂರಿ ಅವರು, ಯೋಗರಾಜ್ ಭಟ್ರು, ಶಶಾಂಕ್ ಅವರು, ಪ್ರೇಮ್ ಅವರು, ನಂದಕಿಶೋರು, ತರುಣ್ ಸರ್, ನಮ್ಮಲ್ಲಿ ಏನು ಕಡಿಮೆ ಇದ್ದಾರೆ ಸರ್. ಆಯ್ತು ಸರ್, ಸಿನಿಮಾ ಸೋಲ್ತವೆ. ರಾಮಗೋಪಾಲ್ ವರ್ಮ ಅವ್ರ ಸಿನಿಮಾನು ಸೋಲುತ್ತೆ. ಸೋಲು ಗೆಲುವು ಅನ್ನೋದು ಏನ್ ಸರ್? ಅದು ಸೋಲು ಗೆಲುವಲ್ಲ. ಸಿನಿಮಾ ಮಾಡಿದಾಗ ಅವ್ರು ಮೊದಲೇ ಸೋಲಲ್ಲಿ ಇದ್ದಾಗ ಅವ್ರ ತಲೆ ಮೇಲೆ ನೋಡ್ತಾರೆ. ಅವ್ರ ಮೇಕಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ಭಟ್ರು ಅಷ್ಟೇ ಹೊಸ ಹೊಸ ಪ್ರಯೋಗ ಮಾಡ್ತಾರೆ. ಯೋಗರಾಜ್ ಭಟ್ರು ಉಪ್ಪಿ ಸರ್ ಅಂತೂ 3 ಸಿನಿಮಾ ಮಾಡಿದೆ ಸರ್. ಬ್ರಹ್ಮ, ಐ ಲವ್ ಯು ಸರ್. ಐ ಲವ್ ಯು ಸಿನಿಮಾ ಮಾಡ ಒಂದು ಸಿಂಗಲ್ ಲೈನ್ ಹೇಳಿದೆ. ಉಪ್ಪಿ ಸರ್ ಏನ್ರಿ ನಿಮ್ಮ ಥಾಟ್ಸು ಅಂತಂದ್ರು. ಸರ್, ಒಂದು ಹುಡುಗಿ ಹಿಂದೆ ಒಂದು ಹುಡುಗ ಬೀಳ್ತಾನೆ, ಸಿಗ್ತಾಳೋ ಸಿಗಲ್ವೋ ಗೊತ್ತಿಲ್ಲ, ಅವಳಿಗೋಸ್ಕರವಾಗಿ 4-5 ವರ್ಷ ವೇಸ್ಟ್ ಮಾಡ್ತಾನೆ. ಒಂದು ಹುಡುಗ ಸಿಗ್ತಾಳೋ ಸಿಗಲ್ವೋ ಗೊತ್ತಿಲ್ಲ, 4-5 ವರ್ಷ ವೇಸ್ಟ್ ಮಾಡ್ತಾನೆ. ಒಂದು ಬೊಕ್ಕೆ ಹಿಡ್ಕೊಂಡು, ಒಂದು ರೋಸ್ ಹಿಡ್ಕೊಂಡು ಐ ಲವ್ ಯು ಹೇಳೋಕೆ ಒದಾಡ್ತಾನೆ. ಕೆಲವರು ಸಾಯ್ತಾರೆ, ಕೆಲವರು ಗೆಲ್ತಾರೆ, ಕೆಲವರು ಏನೇನೋ ಆಗ್ತಾರೆ. ಯಾರಿಗೆ ಸಿಗ್ತಾಳೋ ಸಿಗದಾಳೋ ಗೊತ್ತಿಲ್ಲದವ್ರೊಳಗೆ ಇಷ್ಟು ಮಾಡ್ತಾನೆ. ಅದೇ ಸರ್, ಮದುವೆ ಆದಮೇಲೆ ನಮ್ಮ ಹೆಂಡತಿ ಸಿಗ್ತಾಳೆ, ಜೊತೆಲೇ ಇರ್ತಾಳೆ, ನಮಗೆ ಎಲ್ಲವನ್ನೂ ಕೊಡ್ತಾಳೆ, ತಾರೆ ಇಡ್ತಾಳೆ, ಪ್ರೇಮ 100% ಕೊಡ್ತಾಳೆ, ನಮ್ಮ ಖುಷಿಗಳನ್ನು 100% ಪೂರೈಸ್ತಾಳೆ, ಎಲ್ಲವನ್ನೂ ಕೊಟ್ಟು ನಮಗೋಸ್ಕರವಾಗಿ ಬದುಕ್ಬಿಡ್ತಾಳೆ. ಅಂಥ ಒಳಗೆ ನಾವು ಒಂದು ದಿನ ಒಂದು ರೋಸ್ ಹಿಡ್ಕೊಂಡು ಓಡಾಡ್ತೀವ ಸರ್? ಬೇಡ ಸರ್. ರೋಸ್ ತಗೊಂಡು ಕುತ್ಕೊಂಡು ಯಾವತ್ತಾದ್ರೂ ಐ ಲವ್ ಯು ಕಣೆ ಅಂತೀವ ಸರ್. ಈ ಥಾಟ್ ನಂಗೆ ಬರ್ತಿದೆ ಸರ್. ಉಪ್ಪಿ ಸರ್ ಅಂತಂದ್ರೆ ಏನ್ರಿ ನಿಮ್ಮ ಥಾಟು? ಹೆಂಡತಿಗೆ ಐ ಲವ್ ಯು ಹೇಳೋದೇ ಐ ಲವ್ ಯು ಸರ್ ಅಂದೆ, ಹುಡುಗಿಗಲ್ಲ ಅಂತ. ಅವರು ಏನ್ರಿ ನಿಮ್ದು ಅಂತೇಳಿ ಇಮಿಡಿಯೇಟಾಗಿ ಡೇಟ್ ಕೊಟ್ಟರು. ಐ ಲವ್ ಯು ನಾನೇ ಪ್ರೊಡ್ಯೂಸ್ ಮಾಡಿದೆ. 100 ಡೇಸ್, ಅದು ಕೂಡ 100 ಡೇಸ್ ಆಯಿತು. ಸೂಪರ್ ಡೂಪರ್ ಹಿಟ್ ಆಯಿತು. ಅದಾದಮೇಲೆ ಅವತ್ತೊಂದು ಮಾತು ಹೇಳಿದ್ರು, ಚಂದ್ರು ಅವರೇ, ನೀನು ಸಿನಿಮಾ ಮಾಡಬೇಕಾದ್ರೆ ನನಗೆ ಕಥೆನೇ ಹೇಳ್ಬೇಡಪ್ಪ, ನಮ್ಮ ಹುಡುಗ ನೀನು ಯಾವಾಗ ಬೇಕಾದ್ರೆ ನಾನು ಸಿನಿಮಾ ಮಾಡ್ಬೋದು ಅಂತ ಆ ಲಿಬರ್ಟಿ ಕೊಟ್ಟರು. ಯಾರು ಕೊಡ್ತಾರೆ ಸರ್? ಅವರು ಇಂಡಿಯನ್ ಸೂಪರ್ ಸ್ಟಾರ್ ವರ್ಲ್ಡ್ ಬೆಸ್ಟ್ ಡೈರೆಕ್ಟರ್ ಲಿಸ್ಟಲ್ಲಿ ಇರ್ತಕ್ಕಂಥವ್ರು ಉಪ್ಪಿ ಸರು. ಸೊ ನನಗೆ ಆ ಲಿಬರ್ಟಿ ಕೊಟ್ಟಿದ್ದಾರೆ. ಅದಾದಮೇಲೆ ಕಬ್ಜಾ, ನಾನು KGF ನೋಡ್ಕೊಂಬಂದೆ. ನನಗೆ ಉಪ್ಪಿ ಸರ್ ಜೊತೆ ತುಂಬಾ ಒಂದು ಬಾಂಡೇಜ್ ಇದೆ. ಯಾವಾಗಾದರೂ ಒಂದು 2 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡಿಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ. ಇದು ಸರ್ ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಎಲ್ಲ ಆದಾಗೆಲ್ಲ ಉಪ್ಪಿ ಸರ್ 1 ಗಂಟೆ 2 ಗಂಟೆ ಫೋನ್ ಮಾಡಿ, ಏನು ಹ್ಯೂಮನ್ ಬೀಯಿಂಗ್ ಸರ್, ಉಪ್ಪಿ ಸರ್ ಬಗ್ಗೆ ಹೇಳಬೇಕು. ಫೋನ್ ಮಾಡಿ ಹತ್ತಿದ್ದಾರೆ ಸರ್ ನನ್ನ ಜೊತೆ. ನಾವು ಮಲಗಿದ್ದೀವಿ ಚಂದ್ರು, ಬೆಚ್ಚಿಗೆ ನಾವು ಮನೇಲಿ ಮಲಗಿದ್ದೀವಿ. ಎಷ್ಟೋ ಜನಕ್ಕೆ ಈ ವಿಚಾರಗಳು ಗೊತ್ತಿರಲ್ಲ ಸರ್. ಅಂದರೆ ಒಂದು ಸೂಪರ್ ಸ್ಟಾರು ಯಾವ ರೀತಿ ಸುಮ್ಮನೆ ಕಾರು ಬಂಗ್ಲೆ ಮನೆ ಇದೆ ಅದಿದೆ ಅಂತ ಅಂದ್ಕೊಳ್ಳೋದು ಬೇರೆ ಸರ್. ಅಂದ್ಕೊಳ್ಳೋದು ಒಂದು ಇದಲ್ವಾ ಸರ್, ಎಮೋಷನ್ ಅಲ್ವಾ ಸರ್. ಎಲ್ರಿಗೂ ನಾವು ದೇವರಲ್ಲ, ಕಷ್ಟದಲ್ಲಿರೋರಿಗೆಲ್ಲ ಹೋಗಿ ತಗೊಳ್ಳಿ ಅಂತ ಕೊಡೋಕ್ಕೆ. ಆ ಮರುಗೋ ಮನಸ್ಸು, ಫೀಲ್ ಆಗೋ ಮನಸ್ಸು ಇದ್ದರೂ ಕೂಡ ಅದನ್ನು ನಾವು ಎಷ್ಟು ರೆಸ್ಪೆಕ್ಟ್ ಮಾಡಬೇಕಲ್ವ ಸರ್. ಫೋನ್ ಮಾಡಿಬಿಟ್ಟು ಗುಟ್ಟ ಕುಸ್ತಿದೆ, ಎಷ್ಟು ಮಕ್ಕಳು ಸಿಕ್ಕಾಕೊಂಡವರು, ಎಷ್ಟು ಜನ ಸತ್ತೋದ್ರು, ಹೆಂಗಿದೆ ಅಲ್ವಾ ಸರ್. ಮೂಗಲ್ಲಿ ಅಂತಾರೆ, ಅಳ್ತಾರೆ. ಉಪ್ಪಿ ಸರ್ ಅಲ್ವಾ ಚಂದ್ರು ಅವರೇ ಅಂದರೆ ಪಾಪ ಅದನ್ನು ಅವರು ಟಿ ವಿಲಿ ನೋಡ್ಬಿಟ್ಟು ರಾತ್ರಿ ಪೂರ್ತಿ ಕೊರಗಿದ್ದಾರೆ ಸರ್. ಈ ಥರದ್ದು ಏನಾದರೂ ಹೆಚ್ಚು ಕಡಿಮೆಗಳಾದಾಗೆಲ್ಲ ನನ್ನ ಜೊತೆ ಶೇರ್ ಮಾಡೋರು ಉಪ್ಪಿ ಸರ್. ಈ ಒಂದು ಬಾಂಡೇಜ್ ನನಗೂ ಉಪ್ಪಿ ಸರ್ಗೂ ಸರ್ ನನಗೆ ತುಂಬ ಇಷ್ಟ ಸರ್. ಬರೀ ಇಲ್ಲಿವರೆಗೂ ತಾಜ್ ಮಹಲಿಂದ ಐ ಲವ್ ಯು ವರ್ಗು ಸಿನಿಮಾನ 6 ಗಂಟೆ ಸ್ಟಾರ್ಟ್ ಮಾಡಿಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಓಡ್ತಿದ್ದೆ ನಾನು. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಅಂತ ಓಡ್ತಿದ್ದೆ ಸರ್. ಇದು ಕಲ್ತ್ಕೊಂಡ್ ಬಂದಿದ್ದೀನಿ ಸರ್. ಯಾವತ್ತು ನಾನು ಯಶ್ ಅವರು, ಪ್ರಶಾಂತ್ ನೀಲ್ ಅವರು, ವಿಜಯ್ ಕಿರ್ಗಂದೂರ್ ಅವರು ಈ ಒಂದು ಟೀಮ್ ಎಂಟ್ರಿಯಾಗಿ ಒಂದು ದೊಡ್ಡ ಎಫರ್ಟ್ ಆಗಿ ಇಡೀ ಪ್ಯಾಟರ್ನ್ ಚೇಂಜ್ ಮಾಡ್ತು. ಒಂದು ಒಳ್ಳೆ ಪ್ಯಾಟರ್ನ್ ಅಲ್ವಾ ಸರ್? ಏನೇ ಆಗಲಿ ಹೇಳಿದ ತಪ್ಪ ಸರ್? ಒಳ್ಳೇದು ಮಾಡಿದಾಗ ಅವ್ರ ಹೆಸರು ಹೇಳಿದ ತಪ್ಪ?
ಸೊ ಕೆಲವರು ಇರಲಿ, ಯಾರನ್ನೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಉಪ್ಪಿ ಸರ್ ಹತ್ರ ಬಂದೆ. ಸರ್, ಉಪ್ಪಿ ಸರ್ ಏನೇ ಆಗಲಿ ಉಪ್ಪಿ ಸರ್, ಆ ಮೇಕಿಂಗ್ ಸರ್ ಇಂಗ್ಲೀಷ್ ಪಿಕ್ಚರ್ ಥರ ಇದೆ ಸರ್, ಯಾಕೆ ಸರ್ ನಮಗಾಗಿಲ್ಲ ಸರ್, ನಾವು ಯಾಕೆ ಮಾಡಬಾರ್ದು ಉಪ್ಪಿ ಸರ್? ಸರ್ ಇಷ್ಟು ನಮಗೂ ಬರುತ್ತಲ್ವ ಸರ್, ದುಡ್ಡು ಬೇಕು. ನಾವು ಆ ಮೇಕಿಂಗ್ ಮಾಡಬೇಕು ಅಂದರೆ, ಅದೆಲ್ಲ ಮಾಡಬೇಕು ಅಂತಂದರೆ ಅದು ನಾಟ್ ಈಸಿ. ಹೌದು. ಆ ಶಾರ್ಟ್ ತೆಗಿಬೇಕು ಅಂತಂದರೆ ಆ ಶಾರ್ಟ್ ಕಂಪೋಸಿಂಗ್ ಬೇರೆ, ಆ ಸ್ಟೈಲ್ ಬೇರೆ, ಆ ಟಿಂಟ್ ಬೇರೆ, ಆ ಲೈಟ್ಸ್ ಬೇರೆ ಸರ್, ಎಲ್ಲವೂ ಇನ್ವೆಸ್ಟ್ಮೆಂಟ್. ಕ್ಯಾಮ್ರಾ ತೊಗೊಂಡೋಗಿ ಇಟ್ಟರೆ ಅದು ಬರಲ್ಲ. ನಾವು ಕ್ರಿಯೇಟ್ ಮಾಡಬೇಕು. ಒನ್ ಡೇ ಬಿಫೋರ್ ಲೈಟಿಂಗ್ ಮಾಡಬೇಕು. ಆ ಟಿಂಟ್ ಬರೋದಕ್ಕೆ ಒಂದಷ್ಟು ಯಾವುದು ವಾರ್ಮ್ ಡಸ್ಟಾ, ಬ್ಲ್ಯಾಕ್ ಡಸ್ಟಾ, ಅದು ಹೆಂಗೆ ಹಾಕ್ಕೋಬೇಕು, ಹೆಂಗೆ ಮಾಡಬೇಕು, ಕ್ಯಾಮ್ರಾ ಯಾವುದು, ಟೆಕ್ನಿಕಲಿ ಒಂದು ತುಂಬ ಕೆಲಸ ಇದೆ. ಇದನ್ನು ಮಾಡಿದಾಗ ನನಗೆ ಅನ್ನಿಸ್ಬಿಡ್ತು ಸರ್, 10 ಸಿನಿಮಾ ಮಾಡೋದಲ್ಲ, ಒಂದು ಸಿನಿಮಾ ಸಾಕಲ್ಲ, ಈ ಈ ಈ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡ್ಬೋದಲ್ವ. ಆಮೇಲೆ ಎಲ್ಲ ಪೇಪರು, ಎಲ್ಲ ಪತ್ರಕರ್ತರು, ಎಲ್ಲ ಮೀಡಿಯಾದರು, ಎಲ್ಲ ಯೂಟ್ಯೂಬ್ಗಳಲ್ಲಿ ಈ ಮೇಕಿಂಗ್ ಇಂಗ್ಲೀಷ್ ಲೆವೆಲ್ ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲಾರದ್ದು ಮೇಕಿಂಗ್ ಅಂತೆಲ್ಲ ಹೇಳ್ತಿದ್ದಾರೆ. ಅದನ್ನು ಒಂದು ಚಾಲೆಂಜಿಗೆ ತೊಗೊಂಡೆ. ಎಲ್ಲರೂ ಆಗಲ್ಲ ಅನ್ನೋದನ್ನು ನಾವು ಒಂದು ಮಾಡಬೇಕಲ್ಲ. ಅದೇ ಥರನೇ ಆಗಲಿ ಸರ್, ಈಗ ಆಪಲ್ಲೇ ಆಗಲಿ, ಆಪಲ್ಲೇ ಇನ್ನೊಂದು ಮಾಡೋದಿದೆಯಲ್ಲ ಅಲ್ವಾ ಸರ್? ಹೌದು. ಸೊ ಯಾಕಾಗಲ್ಲ ಚಾಲೆಂಜಿಗಾಗಿ ತೊಗೋಬೇಕು ಅಂದ್ರೆ ತಪ್ಪಿಲ್ಲ ಅಲ್ವಾ ಸರ್? ನಮ್ಮ ಕನ್ನಡದಿಂದ ಒಂದು ಸಿನಿಮಾ ಹೋಗಿ ಇಡೀ ಪ್ರಪಂಚದ ಮಾರ್ಕೆಟಲ್ಲಿ ಕಾಂಪಿಟೇಟ್ ಮಾಡಿದಾಗ ಇನ್ನೂ ಒಂದು ಸಿನಿಮಾ ಹೋಗಿ ಪ್ರಪಂಚದ ಮಾರ್ಕೆಟಲ್ಲಿ ಕಾಂಪಿಟೇಟ್ ಮಾಡಿದ್ರೆ ತಪ್ಪೇನಿಲ್ಲ ಅಲ್ವಾ ಸರ್? ಸೊ ನನಗೆ ನಿದ್ದೆ ಬರಲಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಉಪ್ಪಿ ಸರ್ 2 ಗಂಟೆಗೆ ಎದ್ದು ಯಾವ ಎಮೋಷನ್ ಫೋನ್ ಮಾಡ್ತಿದ್ರು ಅದೇ ಥರ ನನ್ನ ಕಾಡ ಸ್ಟಾರ್ಟ್ ಆಯಿತು ಸರ್. ಅವಾಗ ನನಗೆ ಬಂದಿದ್ದು ಉಪ್ಪಿ ಸರ್ ನೆನಪಾದರು ಸರ್. ಉಪ್ಪಿ ಸರ್ ನೆನಪಾಗಿದ್ದ ತಕ್ಷಣ ನಾನು ಮಾಡಿದೆ, ಅಂದರೆ ನನಗೆ ತಟ್ಟ ಅಂತ ಬಂತು. ಉಪ್ಪಿ ಸರು ಹತ್ರ ಹೋಗಿ ಮಾತಾಡಿ ನಾನು ಉಪ್ಪಿ ಸರ್ನ ಫ್ರೀ ಡೇಟ್ ಇಟ್ಕೊಂಡು, ಅಂದರೆ ಫ್ರೀ ಅಂದರೆ ಇದಕ್ಕೆ ಡೆಡಿಕೇಟ್ ಮಾಡಬೇಕಲ್ಲ ಸರ್, ನಾನು ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಉಪ್ಪಿ ಸರ್ ಹೇಳಿದೆ, ಹೌದು ರೀ, ದುಡ್ಡು ಭಾಳ ಖರ್ಚಾಗ್ತದೆ, ಇದೆಲ್ಲ ಹೆಂಗೆ ಮಾಡ್ತೀರಾ, ಎಷ್ಟಿದೆ ಇದೆಲ್ಲ ಹಂಗಿದ್ರು. ಉಪ್ಪಿ ಸರ್ ನಿಮ್ಮ ಆಶೀರ್ವಾದ ಇರಲಿ, ನೀವು ನಿಲ್ಲಿ, ಅದೊಂದು ಎಫರ್ಟ್ ಹಾಕ್ಬಿಡೋಣ ಸರ್ ಅಂಥೇಳಿ ನನ್ನ 4 ವರ್ಷ ಆರ್ಜಂದ್ರುವಿನ 4 ವರ್ಷ ಆಯಸ್ಸು ಅದಕ್ಕೆ ಮುಡಿಪಾಗಿಟ್ಟೆ. ಅದಕ್ಕೆ ದುಡ್ಡು ಬೇಕು, ಹೆವಿ ದುಡ್ಡು ಬೇಕು, ಕೋಟಿಗಟ್ಟಲೆ ದುಡ್ಡು ಬೇಕು. ಆವಾಗ ನನ್ನ ಸುತ್ತು ಎಲ್ಲರೂ ಒಂದಷ್ಟು ಸೇರಿಸ್ಕೊಂಡೆ. ಯಾರ್ದು ದುಡ್ಡಲ್ಲ ಸರ್, ಒಂದು ಮ್ಯಾಕ್ಸಿಮಮ್ ಕನ್ವೆ ಮಾಡಿದ್ದೀನಿ ಪ್ರೇಕ್ಷಕರಿಗೆ. ತುಂಬ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ನನ್ನ ಕನಸಿಗೆ ನಾನು ಬೇರೆಯವ್ರ ದುಡ್ಡಿನ ಜೊತೆ ಆಟ ಆಡಲ್ಲ. ಅಪ್ ಟು 5 ಸಿನಿಮಾಗಳಿಂದ ನಾನು ನಿಮ್ಮ ತರೋದು, ಅವ್ರು ವಾಪಸ್ ಕೊಡೋದು, ದುಡಿಯೋದು, ಅಂದರೆ ಅವ್ರು ಕೊಡಲೇಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಮೇಲೆ ನಾವು ಅದನ್ನು ಮಾಡ್ಕೊಂಡು ಹೋಗ್ತಿದ್ವಿ. ಈ ಕಬ್ಜಾಗೂ ಅಷ್ಟೇ ನನ್ನದೇ ದುಡ್ಡು, ಅಂದರೆ ನನ್ನ ದುಡ್ಡನ್ನು ನನ್ನ ಮನೆಯಿಂದ ತರದಲ್ಲ. ಈಗ ನಿಮ್ಮ ಹತ್ರ ತಂದಾಗ ಸಿನಿಮಾ ಮೇಲೆಲ್ಲ ತಂದಿದ್ದು ನಾನು, ನನ್ನ ಭರವಸೆ ಮೇಲೆ ತಂದು ಅವ್ರಿಗೆಲ್ಲರಿಗೂ ರಿವರ್ಸ್ ಕೊಟ್ಟು ಅವರೆಲ್ಲ ಹತ್ರ ಮತ್ತೆ ಹೆಸರು ತೊಗೊಂಡು ಅದನ್ನು ವ್ಯಾಪಾರ ಮಾಡಿ ಪಿಕ್ಚರ್ನು ಕೂಡ 4,000 ಸ್ಕ್ರೀನಲ್ಲಿ ಹಾಕಿ ರಿಲೀಸ್ ಮಾಡಿ, ಕೆಲವರಿಗೆ ಇಷ್ಟ ಆಗಿರ್ಬೋದು, ಕೆಲವ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ತಪ್ಪಾಗಿದ್ದರೆ ನಾನು ಹೇಳಿದ್ದೀನಿ. ತಪ್ಪಾಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಗಳಿಂದ ನಾನು ತಿದ್ಕೊಂಡಿದ್ದೀನಿ. ಆ ತಿದ್ಕೊಳಕ್ಕೆ ನಾನು 2 ವರ್ಷ ಟೈಮು ತೊಗೊಂಡಿದ್ದೀನಿ. ಎಸ್, ಕರೆಕ್ಟ್, ತಪ್ಪೇನಿಲ್ಲ ಅಲ್ವಾ ಸರ್? ಅಲ್ಟಿಮೇಟ್ಲಿ ನಾವು ಸಿನಿಮಾ ಮಾಡೋದು ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನಮ್ಮ ನೆಂಟರು ನೋಡೋಕ್ಕಲ್ಲ. ಅಲ್ಟಿಮೇಟ್ಲಿ ಸಿನಿಮಾ ಅನ್ನೋದು ನಿಮ್ಮಗಳ ಸೇವೆಗೆ, ನಿಮ್ಮಗಳಿಗೋಸ್ಕರವಾಗಿ, ಅಂದರೆ ಪ್ರೇಕ್ಷಕರಿಗೋಸ್ಕರವಾಗಿ ಅಲ್ವಾ ಸರ್? ಸೊ ಅವರು ಕಮೆಂಟ್ ಹಾಕಿದಾಗ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಮಾಡಬೇಕಲ್ವ ಸರ್? ಹೌದೌದು. ಅವ್ರುಗಳು ಕಮೆಂಟ್ ಹಾಕಿದಾಗ, ಅವರುಗಳು ಅಥವಾ ಏನಾರು ಹೇಳಿದಾಗ ಅದನ್ನೆಲ್ಲ ಒಂದಷ್ಟು ಸ್ಟಡಿ ಮಾಡ್ಕೊಂಡಿದ್ದೀನಿ. ಹಂಗಂತ ತುಂಬ ಜನ ಇವತ್ತಿನ ವಿದ್ಯಮಾನದಲ್ಲಿ ತುಂಬ ಬೇರೆ ಥರ ಇದೆ. ಏನು ಅಂತಂದರೆ ಸರ್, ಈ ಜನ ಹಾಕಿದ್ರೆ ಓಕೆ ಸರ್, ಜನ ಅಲ್ಲದೆ ಜನ ಈ ಏನಂತಾರೆ ಆನ್ಲೈನ್ ವಾರ್, ಇವು ಬಂದು ಬಿಡ್ತಾವಲ್ಲ, ನಾವೇ ಟ್ರ್ಯಾಕಲ್ಲಿ ಓಡಬೇಕು ಸರ್. ಓಡಬೇಕಾದ ಹೆಂಗೆ ಓಡಬೇಕು ಗೊತ್ತಾ ಸರ್? ಇದು ನಾನು ಹೇಳ್ಬಾರ್ದು ಅನ್ಕೋತೀನಿ, ಅದು ಎಮೋಷನ್ ಹೇಳ್ಸುತ್ತೆ, ಹೇಳ್ತೀನಿ ಕೂಡ. ಒಂದು ಟ್ರ್ಯಾಕ್ ಇರುತ್ತೆ, ರೇಸ್ ಹೋಗೋದು ಹೆಂಗಿರಬೇಕು ಅಂತಂದರೆ ನಿಂತ್ಕೋಬೇಕು, ಓಡೋಣ ಬನ್ನಿ ಅಂತ, ಓಡಿ ಗೆಲ್ಲಬೇಕು, ಕಾಲು ಕಡ್ದು ಗೆಲ್ಲಬಾರ್ದು. ಇದು ಬೆಳವಣಿಗೆ ಕಡೆ ಹೋಗ್ತಿದೆಯೇನೋ ಅನ್ನೋ ಥರ ಇತ್ತೀಚೆಗೆ ಅನ್ನಿಸ್ತಿದೆ ನನಗೆ. ನಾನು ಕೂಡ ಇವಾಗ ಮುಂಬೈ ಮಾರ್ಕೆಟಿಂದ ಹಿಡಿದು ಎಲ್ಲ ಮಾರ್ಕೆಟು ನಾನು ನೋಡ್ತಿದ್ದೀನಿ. ನಮಗೂ ಈಸಿನೇ, ನಮಗೂ ಎಲ್ಲ ಗೊತ್ತಾಗ್ಬಿಡ್ತದೆ, ನಾವೇನು ಕಣ್ಣು ಕಟ್ಟಿ ಅಲ್ಲ. ಈ ಕರ್ನಾಟಕದಲ್ಲೇ ಇರೋರಿಗೆ ಅಷ್ಟು ಗೊತ್ತಾಗದೇ ಇರ್ಬೋದು. ಇವಾಗ ನಾನು ಬಾಂಬೆ ಮಾರ್ಕೆಟಲ್ಲಿ ಗೊತ್ತು, ಚೆನ್ನೈ ಮಾರ್ಕೆಟಲ್ಲಿ ಗೊತ್ತು, ಮುಂಬೈ ಮಾರ್ಕೆಟಲ್ಲಿ ಗೊತ್ತು, ಹೆಂಗೆ ಬಿಸ್ನೆಸ್ ಮಾಡಬೇಕು ಗೊತ್ತು, ಹೆಂಗೆ ಸಿನಿಮಾ ಆಗ್ತದೆ ಅಂತ ಗೊತ್ತು, ಎಲ್ಲವೂ ನಮಗೂ ಗೊತ್ತಿರೋದು ನನಗೆ ಕಾಣ್ತಿದೆ. ಕೆಲವು ಹೇಳ್ಕೊಳಕ್ಕಾಗಲ್ಲ ಅನ್ನೋದೇ ದುರಂತ ಇದು. ಸೊ ಹಂಗಾಗಿ ನಾನೊಂದು ಎಲ್ಲರಲ್ಲೂ ರಿಕ್ವೆಸ್ಟ್ ಏನು ಅಂತಂದರೆ ಸರ್, ನೀವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ಇದು ಬಿಡಬೇಕು ಸರ್, ನೆಗೆಟಿವಿಟಿ ಬಿಡಬೇಕು ಸರ್. ನಿಮ್ಗೆ ಗೊತ್ತಾಕತ್ತಿದೆಯಾ, ನೀವು ಓಡಿ, ಅವ್ನಿಗೆ ಗೊತ್ತಾಕತ್ತಿದೆಯಾ, ಅವನು ಓಡಲಿ, ನಾವು ಓಡೋಣ, ಗೆದ್ದವನಿಗೆ ಎಲ್ಲರೂ ಎತ್ತಿ ಆಟಾಡಿ ಪ್ರಶಂಸೆ ಮಾಡೋಣ ಅಷ್ಟೇ. ಅವನು ಸೋತವನು ಮತ್ತೂ ಓಡಲಿ ಅಂತ ಅವ್ನಿಗೆ ಹಾರೈಸೋಣ, ಆಶೀರ್ವಾದ ಮಾಡೋಣ ಅಲ್ವಾ ಸರ್? ಹೌದು. ಸೋತ ಅಂದ ತಕ್ಷಣ ಸತ್ತ ಅಂತ ಅಲ್ವಲ್ಲ? ಅಲ್ಲ.
ಅಲ್ವಾ ಸರ್? ಅಲ್ಲ ಖಂಡಿತ ಇದೊಂದು ಕೆಟ್ಟ ಬೆಳವಣಿಗೆ ಇದೆ ಸರ್. ಗೊತ್ತಿಲ್ಲ, ಇದನ್ನು ತಿದ್ದಷ್ಟು ನಾನು ತುಂಬ ಚುಚ್ಚಿದಾರಲ್ಲ. ಇದನ್ನ ಒಂದು ರೆವಲ್ಯೂಷನ್ ಮಾಡೋಷ್ಟಿಲ್ಲ. ಈಗ ನಾನು ಒಂದು ಡಿಸೈಡ್ ಆಗ್ಬಿಟ್ಟೆ ಸರ್, ಈಗ ಒಂದು ರೆವಲ್ಯೂಷನ್ ಮಾಡಬೇಕು ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ನಾನು ಹೇಳ್ದಲ್ಲ ಸರ್, ಸ್ವಲ್ಪ ಟೈಮ್ ತೊಗೊಂಡಾಗ ಯಾಕೆ ನೀನು ಅಲ್ಲೇ ಧುಮ್ಕಿ, ನೀನು ಅಲ್ಲೇ ಈಜ್ಬಿಡು, ನೀನು ಅಲ್ಲೇ ಆಟ ಆಡ್ಬಿಡು ಅಂತ ಅನ್ನಿಸ್ತು. ಏನು ಮಾಡ್ತಿದ್ದಾರೆ, ನೀನು ಅಲ್ಲೇ ಧುಮ್ಕು, ನೀನು ಅಲ್ಲೇ ಈಜು, ಅದೇ ಫಾರ್ಮುಲೆ ಹೊಡ್ಕೊ ಅಂತ ಅನ್ನಿಸ್ತು. ನಾವು ಅದೇ ಫಾರ್ಮುಲಾನೇ ಮಾಡ್ತೀವಿ, ಅದು ಬೇರೆ ವಿಚಾರ. ಸೊ ಎಲ್ಲ ಒಂದು ಕಡೆ ಸರ್, ನಾನು ಎಲ್ಲರಿಗೂ ಸೇರಿಸಿ ಒಟ್ಟಾರೆ ಸರ್, ಪಾಪ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಹುಡುಗರುಗಳು ಎಲ್ಲರೂ, ಅಥವಾ ಡೈರೆಕ್ಟರ್ಗಳು ಸರ್, ಎಂತೆಂಥ ಡೈರೆಕ್ಟರ್ ಇದೆ ಸರ್ ನಮ್ಮ ಕನ್ನಡದ, ಕಮ್ಮಿ ಇದ್ದಾರೆ ಸರ್, ಅವಕಾಶಗಳು ಸಿಗದೆ ಇರ್ಬೋದು. ಈಗ ಎಕ್ಸಾಂಪಲು ಪವನ್ ಒಡಿಯಾರು, ಭರ್ಜರಿ ಚೇತನ್, ಸೂರಿಯವರು, ಯೋಗರಾಜ್ ಭಟ್ರು, ಶಶಾಂಕ್ ಅವರು, ಪ್ರೇಮ್ ಅವರು ಸರ್, ನಮ್ಮಲ್ಲಿ ಏನು ಕಡಿಮೆ ಇದ್ದಾರೆ ಸರ್. ನಂದಕಿಶೋರು, ತರುಣು, ಏನು ಸರ್, ನೀವು ನಮ್ಮೊಂದು 10 ಜನ ಫಿಲ್ಟರ್ ಮಾಡಿ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಡಿ. ಆವಾಗ ಇವರು ಕಾಂಪಿಟೇಟ್ ಮಾಡ್ತಾರೆ. ನಮ್ಮನೆಯವ್ರನ್ನೇ ನಾವು ಎಳೆದ್ಬಿಟ್ಟು ಕೆಳಗೆ ಬೀಳ್ಸ್ಕೊಂಬಿಟ್ರೆ ನಾವು ಏನಾಗುತ್ತೆ ಸರ್? ಈಗ ನಮ್ಮ ಭರ್ಜರಿ ಚೇತನ್ ಸಿನಿಮಾ ಮಾಡ್ತಾರೆ, ಆಯಿತು, ಪುಷ್ ಕೊಡಿ ಅವನಿಗೆ, ಅಲ್ವಾ ಸರ್? ಒಡೆಯರ್ ಸಿನಿಮಾ ಮಾಡ್ತಾರೆ, ಪುಷ್ ಕೊಡಿ. ಪ್ರೇಮ್ ಅವರು KD ಮಾಡ್ತಾ ಇದ್ದಾರೆ, ನಿಂತ್ಕೊಳ್ಳಿ ಎಲ್ಲರೂ. ಯಾರು ಮಾಡ್ತಾರೆ? ಅಯ್ಯೋ ಸರ್, ಏನು ಎಫರ್ಟ್ ಅದು. ಒಂದು ಪ್ರೊಡ್ಯೂಸರ್ನ ಕನ್ವೆ ಮಾಡಿ ಸರ್, ರೋಡಲ್ಲಿ ಭಿಕ್ಷೆ ಎತ್ತಿದ್ರು ಜನ ದುಡ್ಡು ಕೊಡೋದ ಗ್ಲಾಸ್ ಎತ್ತಾರೆ. ಒಬ್ಬ ಪ್ರೊಡ್ಯೂಸರ್ನು ಕನ್ವೆ ಮಾಡ್ಕೊಂಬಂದು 100 ಕೋಟಿ ಮೇಲೆ ಒಂದು ಸಿನಿಮಾ ಮಾಡಿಕೊಂಡು ನಜಿ ಹೋಗಿ ಒಂದು ಬಾಂಬೆ ಮಾರ್ಕೆಟಲ್ಲಿ ನಿಲ್ಲಿಸೋದಕ್ಕೆ ಎಂಥ ಗುಂಡಿಗೆ ಬೇಕು ಒಬ್ಬ ಡೈರೆಕ್ಟ್ರಿಗೆ. ಹಾರ್ಟ್ಸ್ ಆಫ್ ಹೇಳ್ಬೇಕು ಸರ್ ನಾವು ಅವ್ರಿಗೆಲ್ಲ. ನಾನು ಪ್ರೇಮ್ ಅವ್ರಿಗೆ ಇರ್ಬೋದು, ನಮ್ಮ ಶಶಾಂಕ್ ಅವರು ಒಂದು ಸಿನಿಮಾ ಸರ್, ಯಾವ್ದು ಬ್ರ್ಯಾಟು, ಕೃಷ್ಣ ಅವ್ರದ್ದು, ಏನು ಸರ್ ಕಂಟೆಂಟ್ನ, ಎಮೋಷನ್ನ, ಎಂಥ ಡೈರೆಕ್ಟ್ರು ಶಶಾಂಕ್ ಅವರು. ನಮ್ಮ ಡೈರೆಕ್ಟ್ರುಗಳು ಕಡಿಮೆನಾ ಸರ್? ಇದು ಸರ್, ನಾವು ಯಾವಾಗಲೂ ಪಕ್ಕದ ಮನೆಗೆ ನೋಡೋಕೆ ಹೋಗ್ತೀವಿ. ಕೆಲವರಿಗೆ ಸರ್, ಈಗ ಪ್ರಶಾಂತ್ ನೀಲ್ ಸಾರ್ ಇರ್ಬೋದು, ನಾನು ಹೆಸರುಗಳೇ ಹೇಳ್ತೀನಿ, ತೊಂದರೆ ಇಲ್ಲ, ಮತ್ತು ರಿಷಬ್ ಶೆಟ್ಟಿ ಸಾರ್ಗಿರ್ಬೋದು, ಅವರೆಲ್ಲ ಸಾಧನೆ ಮಾಡಿದ್ದಾರೆ ಸರ್. ಅವ್ರಿಗೆ ನೇಚರು ಸರ್ ಸಪೋರ್ಟ್ ಮಾಡ್ತು, ಅವ್ರು ಮುಂದಕ್ಕೆ ಹೋಗಿದ್ದಾರೆ. ಇನ್ನೂ ಹಿಂದೆ ಇರೋರು ಹೋಗಲಿ, ನಮ್ಮ ಇಂಡಸ್ಟ್ರಿಯಲ್ಲೂ ಬೆಳೆಯೋದು. ಕಾಂತಾರ ನೆನ್ನೆ ಒಂದು ಸತಿ ನೋಡಿದೆ ಸರ್, ತಿರ್ಗಾ ಹೋಗಿದ್ದೆ ನಾನು. ಏನು ಸರ್ ಅವೆಲ್ಲ ಮನುಷ್ಯರು ಮಾಡೋ ಸಿನಿಮಾ ಅಲ್ಲ ಸರ್. ಅವರೆಲ್ಲ ಅದಕ್ಕೆ ಅಂತ ದೇವರು ಅವ್ರನ್ನ ಸೃಷ್ಟಿ ಮಾಡಿರೋದು. ರಿಷಬ್ ಶೆಟ್ಟಿ ಅವ್ರನ್ನೆಲ್ಲ ದೇವರು ಸೃಷ್ಟಿ ಮಾಡಿರೋದು, ಇದು ನೀನು ಮಾಡಬೇಕು ಅಂತಲೇ ಸೃಷ್ಟಿ ಮಾಡಿರೋದು ಸರ್. ಅಯ್ಯೋ ಅವೆಲ್ಲ ಹಂಗಾಗಿ ನಾವು ಪ್ರತಿಯೊಬ್ಬರಿಗೂ ಒಂದು ಪುಷ್ಪೋಣ. ಹ್ಯಾಟ್ಸ್ ಆಫ್ ರಿಷಬ್ ಶೆಟ್ಟಿ ಅವರಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರೌಡ್ ಅವರು ರಿಷಬ್ ಶೆಟ್ಟಿ ಅವರು, ಹೆಮ್ಮೆ ಅನ್ನಿಸ್ಬಿಡ್ತು ನನಗೆ. ನೀಲ್ ಅವರು ಅಷ್ಟೇ, ಎಲ್ಲರೂ ನಾವು ಭೇಟಿಯಾಗಿದ್ದೀವಿ, ಊಟ ಮಾಡಿದ್ದೀವಿ, ಅದೇನೇ ಇರ್ಬೋದು, ಅವರು ಅಷ್ಟೇ. ಅವ್ರಿಗೂ ದೇವರು ಒಂದು ಪವಾಡ, ಅವ್ರಿಗೊಂದು ಶಕ್ತಿ. ಯಶ್ ಅವರು, ವಿಜಯ್ ಕಿರ್ಗುಂದವರು, ನಮ್ಮ ಇಂಡಸ್ಟ್ರಿ ಶಕ್ತಿ ಇವರು. KVN ಅವರು ಇವತ್ತು ಎಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದಾರೆ. ಸುಪ್ರೀತು, ಗಂಗಾಧರ್ ಸರು, ಜಯಣ್ಣ ಅವರು ಸರ್, ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೊಳ್ಳೆ ಹ್ಯಾಂಡ್ಸ್ ಇದ್ದಾವೆ ಸರ್. ಒಳ್ಳೊಳ್ಳೆ KP ಶ್ರೀಕಾಂತ್ ಅವರು. ಏನು ಸರ್ ಇವರೆಲ್ಲ ನಮ್ಮ ಇಂಡಸ್ಟ್ರಿ ನೆನೆಸ್ಕೊಂಡ್ರೆ ಹಂಗಿದೆ. ಇಲ್ಲೇನಾಗ್ತಿದೆ ಅಂತಂದರೆ, ಒಂದು ಜಾರ್ ಒಳಗಡೆ ನಾವು ಒಂದು ಕಪ್ಪೆಗಳಿದ್ದಂಗೆ ನಾವೇ ಇದು ಮಾಡ್ತಿದ್ದೀವಿ. ಸ್ವಲ್ಪ ನಾವೆಲ್ಲರೂ ಲಿಬರಲ್ ಆಗ್ಬಿಟ್ವಿ ಅಂದರೆ ಸರ್, ಕಾಂಪಿಟೇಟ್ ಮಾಡೋಕ್ಕೆ ಆಗಲ್ಲ ಕನ್ನಡ ಇಂಡಸ್ಟ್ರಿನ. ನಾನು ಹೇಳಿದ್ದ ಹೆಸರುಗಳೆಲ್ಲ ಡೈರೆಕ್ಟ್. ಸೂರ್ಯ ಅವರು ಸರ್, ದುನಿಯಾ ಸೂರ್ಯ ಅವ್ರು ತೊಗೊಳ್ಳಿ ಸರ್, ಇಂಥ ಮೇಕರ್ ಸರ್. ಎಪ್ಪಂಗೆ ಆಯ್ತು ಸರ್, ಸಿನಿಮಾ ಸೋಲ್ತವೆ. ರಾಮಗೋಪಾಲ್ ವರ್ಮ ಅವ್ರ ಸಿನಿಮಾನು ಸೋಲುತ್ತೆ ಅಲ್ವಾ ಸರ್? ಸೋಲು ಗೆಲುವು ಅನ್ನೋದು ಏನು ಸರ್? ಅದು ಸೋಲು ಗೆಲುವಲ್ಲ. ಸಿನಿಮಾ ಮಾಡಿದಾಗ ಅವ್ರು ಮೊದಲೇ ಸೋಲಲ್ಲಿದ್ದಾಗ ಅವ್ರ ತಲೆ ಮೇಲೆ ನೋಡಿದ್ರೆ, ಸೂರ್ಯ ಅವ್ರ ಮೇಕಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಭಟ್ರು ಅಷ್ಟೇ, ಹೊಸ ಪ್ರಯೋಗ ಮಾಡ್ತಾರೆ. ಯೋಗರಾಜ್ ಭಟ್ರು ಹೊಸದು ಏನೋ ಹೇಳೋಕೆ ಹೋಗ್ತಾರೆ ಅವರು. ನಮ್ಮ ಶಶಾಂಕ್ ಅವರು ಅಲ್ವಾ ಸರ್? ನಾನು ಆಗಲೇ ಅಯ್ಯಪ್ಪ, ಎಷ್ಟು ಬ್ಯೂಟಿಫುಲ್ ಮೇಕರ್. ಅಂದರೆ ಇವರೆಲ್ಲ ಯಾರು? ಇವ್ರಿಗೆ ನಾವು ಎಲ್ಲಿ ಎತ್ಕೋತಿದ್ದೀವಿ? ಎಲ್ಲಿ ಅವ್ರನ್ನ ಪ್ರಮೋಟ್ ಮಾಡ್ಕೊಳ್ತಿದ್ದೀವಿ? ಇವ್ರಿಗೂ ಒಂಚೂರು ಪುಷ್ ಕೊಡಿ. ಕಮ್ಮಿನಾ ಸರ್? ಒಂದು ಡೈರೆಕ್ಷನ್ ಮಾಡೋಕ್ಕೆ ಬಂದಾದಮೇಲೆ ಅವನು ಒಂದು ಡೈರೆಕ್ಟ್ರು, ಅವನು ಬೆಳೆಸ್ಕೊಳ್ಬೇಕಾಗಿರೋದು ಪ್ರೇಕ್ಷಕರು. ಅವರಲ್ಲ, ಅವ್ರ ಕೆಲಸ ಮಾಡ್ತಾರೆ. ನೀವು ಬಿಡಬೇಡಿ, ಅವ್ರ ಕೈ ಬಿಡಬೇಡಿ. ನೀವು ಅವ್ರನ್ನ. ಸಿನಿಮಾ ತಪ್ಪಾದ ಕಮೆಂಟಲ್ಲಿ ಹೇಳಿ. ನೀವು ನಿಮ್ಮನ್ನು ಯಾರು ಪ್ರೇಕ್ಷಕರು ನಾವೇನು ಮಾಡ್ತೀವಿ ಸರ್? ನಿಮಗೆ ಅಲ್ಟಿಮೇಟ್ ನಾವು ಸಿನಿಮಾ ಮಾಡೋದು ಸರ್ ಪ್ರೇಕ್ಷಕರಿಗೆ ಅಲ್ವಾ ಸರ್? ಅಷ್ಟೇ. ಯಾರಿಗೆ ಸಿನಿಮಾ ಮಾಡ್ತೀವಿ ಸರ್? ಹೌದು, ನಮ್ಮ ಪ್ರೇಕ್ಷಕರಿಗೆ ಅಲ್ವಾ ಸರ್? ನಮ್ಮ ಪ್ರೇಕ್ಷಕ ಒಂದು ಕಾಂತಾರ ಮಾಡಿದಾನೆ ಅಂತಂದಾಗ ಎದೆ ಎಷ್ಟು ಗರ್ವದಿಂದ ತಟ್ಕೋಬೇಕು ಸರ್ ನಾವು. ನಮ್ಮ ಪ್ರೇಕ್ಷಕ ಒಂದು ಸಲಾರ್ ಮಾಡಿದಂದಾಗ ಎಷ್ಟು, ಹಾಗೆ ನಮ್ಮ ಪ್ರೇಕ್ಷಕ ಒಂದು ಕಬ್ಜಾ ಮಾಡಿದಂದಾಗ್ಲೂ ನೀವು ಅದೇನೇ ತಟ್ಟಬೇಕು. ನಾನು ಏನು ಕಡಿಮೆ ಮಾಡಿಲ್ಲ ಸರ್. ನಾನು 4 ಸಾವಿರ ಥಿಯೇಟ್ರ್ ಹಾಕಿದ್ದೀನಿ. ನನಗೆ ಒಂದು ಸ್ವಲ್ಪ ಟೀಮ್ ಇರಲಿಲ್ಲ, ನಂಗೆ ಗೊತ್ತಾಗಲಿಲ್ಲ ಅದು ನಾನೇನು ಮಾಡಲಿದ್ರು ಅಂತ. ನಿಮಗೆ ಎಷ್ಟೋ ವೈಯಕ್ತಿಕವಾಗಿ ಗೊತ್ತಿರಲ್ಲ. ನಾನೇ ಅಲ್ಲಿ ಹಣಕಾಸು ಹೊಂದಿಸೋದಿತ್ತು. ಲಾಸ್ಟ್ 2 ದಿನದಲ್ಲಿ ನಾನು ಕೋಟಿಗಟ್ಟಲೆ ದುಡ್ಡು ಕೊಟ್ಟರೆ ಪಿಕ್ಚರ್ ರಿಲೀಸ್ ಆಗುತ್ತೆ ಸರ್. ಇಷ್ಟು ಕೆಲವು ನಾವು ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗಲ್ಲ ಕೆಲವೆಲ್ಲ. ಆಮೇಲೆ ಎಲ್ಲರನ್ನೂ ಎತ್ಕೊಳ್ಳೋಣ ಸರ್, ಎಲ್ರಿಗೂ ಗೆಲ್ಲೋಣ ಇಲ್ಲಿ. ಎಲ್ಲರೂ ನೀವು ಚೆನ್ನಾಗಿದ್ದು ನಾನು ಚೆನ್ನಾಗಿದ್ದೇನೆ ಸರ್. ಸಮಾಜ
ನಾನು ಚೆನ್ನಾಗಿದ್ದು ನೀವು ಬಿದ್ದೋಗ್ಬಿಟ್ರೆ ನಮ್ಮ ಮನೇಲಿ ಹಬ್ಬ ಮಾಡಿದ್ದು ಎಲ್ಲ ಮನೆಗಳಲ್ಲಿ ಹಬ್ಬ ಮಾಡಿಲ್ಲ ಅಂದರೆ ಅದು ಏನು ಹಬ್ಬ ಸರ್, ಅದು ಹಬ್ಬದ ಕಳೆನೇ ಅಲ್ಲ. ಇದು ನನ್ನ ವೈಯಕ್ತಿಕವಾದ ಫೀಲು. ಕನ್ನಡಕ್ಕೇ ಹೊತ್ತು ಕೊಟ್ಟಿದ್ದೀನಿ. ನಂದು ಚಾರ್ಮಿನಾರ್ ಸಿನಿಮಾ ಆದಾಗ ನನಗೆ ಲ್ಯಾಂಕೋ ಆಯಿಲ್ ಸರ್ ಪ್ರೊಡ್ಯೂಸ್ ಮಾಡಿದ್ರು, ಅಲ್ಲಿ ಹೋದೆ ರಿಮೇಕ್ ಮಾಡಿಕೊಟ್ಟೆ. ರಿಮೇಕ್ ಮಾಡಿದ್ಮೇಲೆ ನನಗೆ ಇನ್ನೂ ಅಷ್ಟು ಆಫರ್ಗಳಿತ್ತು. ಇವತ್ತು ಅವ್ರು ಕೊಟ್ಟರು, ಲ್ಯಾಂಕೋ ಆಯಿಲ್ ಶ್ರೀಧರ್ ಅವರು ನನಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇವತ್ತು ನಾನು ಕನ್ನಡದಲ್ಲೇ ಇದ್ದೀನಿ, ಓಡೋಗಲಿಲ್ಲ ನಾನು. ಒಂದು ನನಗೆ ನನ್ನ ಕನ್ನಡಿಗರ ಮೇಲೆ ಏನೋ ನಮ್ಮೂರ ಮೇಲೆ ನಮ್ಗೆ ಹೆಂಗೆ ಪ್ರೀತಿ ಇರುತ್ತೆ ಸರ್, ಹಂಗೆ ನಮ್ಮ ಹಳ್ಳಿ ಕೇಶವಾರದ ಮೇಲೆ ನಂಗೆ ತುಂಬ ಪ್ರೀತಿ ಸರ್. ಈಗ ನನ್ನ ಊರು ಯಾವುದು? ಕನ್ನಡ ಇಂಡಸ್ಟ್ರಿ, ನನ್ನ ಊರು, ನನ್ನ ಮನೆ. ಇದ್ರ ಮೇಲೆ ನನಗೆ ಭಾಳ ವ್ಯಾಮೋಹ. ನಾನು ಇವಾಗ ಬಾಂಬೆಲಿ ಕರೆದುಬಿಟ್ಟು ಒಂದು ದೊಡ್ಡ ಸಿನಿಮಾ ಮಾಡೋ ತಕ್ಷಣ ನಾನು ಅಂತ ಎಕ್ಸೈಟಿವ್ ಬ್ರಹ್ಮೆಗೆ ಇಟ್ಕೊಂಡು ಓಡೋಗಲ್ಲ ಸರ್ ನಾನು. ಅಂದರೆ ಓಡೋಗಬಾರ್ದು ಅದಲ್ಲ, ಅದು ಅವರ ವೈಯಕ್ತಿಕ. ಅಂದರೆ ಕನ್ನಡದ ಮೇಲೆ ನಾವು ಅಷ್ಟು ಪ್ರೀತಿ ಇಟ್ಕೊಂಡು ಕಬ್ಜಾ ಮಾಡಿದೆ. ನಾನು ಮುಂಬೈಲಿ ಹೋಗಿ ಮಾಡಲಿಲ್ಲ ಸರ್, ಕನ್ನಡದಲ್ಲೇ ಮಾಡಿದೆ. ಸೊ ಒಟ್ಟಾರೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೆಲಸ ಕೊಡ್ತೀನಿ, ಕನ್ನಡದ ಟೆಕ್ನಿಷಿಯನ್ಸ್ ಕೆಲಸ ಕೊಡ್ತೀನಿ, ಪ್ರೇಕ್ಷಕರಲ್ಲ, ಕನ್ನಡ ಟೆಕ್ನಿಷಿಯನ್ಸ್ ಕೆಲಸ ಕೊಡ್ತೀನಿ, ಕನ್ನಡದ ಕಲಾವಿದರಿಗೆ ಕೆಲಸ ಕೊಡ್ತೀನಿ. ಎಷ್ಟೋ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಕೆಲಸ ಮಾಡ್ತಾರೆ. ಆ ಅಸಿಸ್ಟೆಂಟ್ಗಳು ನಾಳೆ ದಿನ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾರೆ. ಇವೆಲ್ಲ ಇಂಡಸ್ಟ್ರೀಲಿ ಒಂದು ಬೆಳೆ ಇದ್ದಂಗೆ ಸರ್ ಇದೆಲ್ಲ, ನಾವೆಲ್ಲ ಒಂದು ಮನೆ. ಹಾಗಾಗಿ ನನಗೆ ಆ ಪ್ರೌಡ್ನೆಸ್ ಇದೆ ಸರ್, ಕನ್ನಡ ಇಂಡಸ್ಟ್ರಿ ಮೇಲೆ ನನಗೊಂದು ತುಂಬ ಪ್ರೌಡ್ನೆಸ್ ಇದೆ.